for it. Namaste, sir. Thank you so much for coming. A very emotional moment for us because you are here. We are residents of this. I know that, but it is not planned for that. ಹೌದು ಸರ್, ಒಂದು when we bought this, that sewage was not there at all, and we had a lake facing us. So we really thought we had made the best decision in our lives by buying this. Ivaga we have been received threats by saying illa, this is on a buffer zone. We as residents hard-earned money bandi, where do we have to go? Gottagta illa namage ಏನು ಮಾಡೋದು? Who do we approach? Whether it is BBMP we have to approach and find the solution for this, or the forest. How did the sewage line come suddenly? Within 1 year, 1 week in the water has just influenced. And abruptly we don't know where the ending is. Sir, just to add ಒಂದು ನಿಮಿಷ, ಅದು 2 ವರ್ಷದಿಂದ ಈ BBMP ಈ ರಾಜ್ ಕಾಲುವೆ ಮಾಡಬೇಕಾದ್ರೆ ನಾವೇನು ಅಂದ್ಕೊಂಡ್ವಿ, ರಾಜ್ ಕಾಲುವೆನ ಅಲ್ಲಿ ಕನೆಕ್ಟ್ ಮಾಡ್ತಾರೆ, ನಮ್ಗೆ ಯಾವುದೇ ವಾಟರ್ ಬಂದ್ರೂ ಅದು ಫ್ಲೋ ಆಗುತ್ತೆ, ಫ್ರೀ ಫ್ಲೋ ಆಗುತ್ತೆ, ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಇದು ಇಷ್ಟು ಮಾಡಿದ್ರಲ್ಲ, ಅದಾದಮೇಲೆ ನಮ್ಗೆ ಗೊತ್ತಾಯಿತು ಅವ್ರಿಗೆ ಕನೆಕ್ಟಿವಿಟಿಗೆ ಅಪ್ರೂವಲ್ ಇಲ್ಲ. ಅದ್ರ ಜೊತೆಗೆ ಏನಾಗಿದೆ ಅಂದರೆ, ಈಗ ಒಂದು ವಾರನೋ ಒಂದು 15 ದಿನ ಹಿಂದೆ ಆ ಆಪರೇಷನ್ ರಾಜ್ ಕಾಲುವೆನ ತೊಗೊಂಬಂದು ಇದು ಕನೆಕ್ಟ್ ಮಾಡಿದ್ರು. ಆ ನೀರೆಲ್ಲ ಬಂತು. ಅವ್ರಿಗೆ ಗೊತ್ತಿದೆ ಇದರಲ್ಲಿ ನೀರು ಬಂದರೆ ಇಲ್ಲಿ ಅದು ಹೋಗೋಕ್ಕೆ ದಾರಿ ಇಲ್ಲ, ಈ ಲೇಔಟಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಆದ್ರೂ ಅದನ್ನು ಕನೆಕ್ಟ್ ಮಾಡಿದ್ರು. ಮೊನ್ನೆ ಲೈಟಾಗಿ ಮಳೆ ಬಂದಿದೆ, ಅದು ಮಳೆ ಪ್ರಾಬ್ಲಮ್ ಅಲ್ಲ, ಸ್ವಲ್ಪ ಮಳೆ ಬಂದಿದೆ, ಅಲ್ಲಿಂದ ನೀರು ಹರ್ಕೊಂಡು ಬಂದು ಎಲ್ಲ ಇಲ್ಲಿವರೆಗೆ ನೀರು ಸರ್, ಇಲ್ಲಿವರೆಗೆ ನೀರು. ಜನ ಎಲ್ಲ ಇಲ್ಲಿ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೊರಟೋದ್ರು. ಮಕ್ಕಳು ಇಲ್ಲ, ಎಕ್ಸಾಮ್ಸ್ ಎಲ್ಲ ನಡೀತದೆ, ನಾವು ಹೋಗ್ತೀವಿ, ಅಮ್ಮ ಫೋನ್ ಮಾಡಿದ್ವಿ, ಏನು ಮಾಡೋದು? ಅಲ್ಲ, ಈಗ ಒಂದು ಪ್ಲಾನ್ ಅಪ್ರೂವ್ಡ್ ಪ್ಲಾನ್ ಇಲ್ಲ ಅಂತ ಹೇಳಿದ್ರೆ ಇವ್ರು ಏನಕ್ಕೆ ಮಾಡೋಕೋದು? ಅದರಿಂದ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಸರ್. ಇನ್ನೊಂದು ಸರ್, ಇದು ಸ್ಟ್ರಾಂಗ್ ವಾಟರ್ ಡ್ರೈನ್ ಅಂದ್ರೆ ಬರೀ ಮಳೆ ನೀರು ಬರಬೇಕು. ಸಮ್ಮರಲ್ಲಿ ಮಳೆನೇ ಇಲ್ಲ ಈ ಸಮ್ಮರ್, ಆದ್ರೂ ಅಲ್ಲಿ ಎಷ್ಟು ನೀರಿತ್ತು? ಸುವೇಜ್ ನೀರಲ್ವಾ ಅದು? ಹೌದು, ಅದನ್ನೆಲ್ಲ ಅದಕ್ಕೆ ಮಾಡ್ಬೇಕಾಗಿದೆ.